ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ಹನೂರು ಎನ್ಕೌಂಟರ್ಗೆ ಕಮಲ ಪಡೆ ಕೆಂಡ ಕಾರ್ತಾ ಇದೆ. ನಕಲಿ ಎನ್ಕೌಂಟರ್ ಅಂತಿವೆ ರೈತ ಸಂಘಟನೆಗಳು. 10 ವರ್ಷಗಳಲ್ಲಿ ಇಂಥ ಘಟನೆ ನಡೆದಿರೋದು ಇದೇ ಮೊದಲು. ಹನೂರು ಎನ್ಕೌಂಟರ್ಗೆ ಕಮಲ ಪಡೆ ಕಿಡಿಕಾರ್ತಾ ಇದೆ. ನಕಲಿ ಎನ್ಕೌಂಟರ್ ಅಂತ ರೈತ ಸಂಘಟನೆಗಳು ಹೇಳ್ತಾ ಇದ್ದಾವೆ. 10 ವರ್ಷಗಳಲ್ಲಿ ಇಂಥ ಘಟನೆ ನಡೆದಿರೋದು ಇದೇ ಫಸ್ಟ್. ಅರಣ್ಯ ಇಲಾಖೆ ಪೊಲೀಸರು ಮೊದಲು ವಾರ್ನ್ ಮಾಡಬೇಕು, ಆದ್ರೆ ನೇರವಾಗಿ ಎದೆಗೆ ಗುಂಡು ಬಿದ್ದಿದೆ ಅಂತಿದ್ದಾರೆ ಕುಟುಂಬಸ್ಥರು. ಮಹಜರು ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿರೋದಕ್ಕೆ ಡೌಟ್ ಬರ್ತಾ ಇದೆ. ಶೂಟ್ ಮಾಡಿ ನಾಪತ್ತೆಯಾಗಿದ್ದಾರೆ. ತಪ್ಪು ಮಾಡದಿದ್ರೆ ತಲೆ ಮರೆಸ್ಕೊಂಡಿರೋದು ಯಾಕೆ? ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಅಧಿಕಾರಿಗಳೇ ತನಿಖೆ ಮಾಡಿದ್ರೆ ನ್ಯಾಯ ಸಿಗಲ್ಲ, ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒತ್ತಾಯ ಮಾಡಿದ್ದಾರೆ. ಯಾರೇ ಸತ್ತಾಗ ಪೊಲೀಸರು ಹೋಗಿ ಅಲ್ಲಿ ಅದನ್ನ ಮಹಜರ್ ಮಾಡಬೇಕು, ಸ್ಪಾಟ್ ಅಲ್ಲೇ. ಅದು ಕರ್ತವ್ಯ. ಅದು ಇಲ್ಲಿ ಆ ಪೊಲೀಸರು ಮಹಜರ್ ಮಾಡಕ್ ಮುಂಚೆನೆ ಆ ಎಲ್ಲ ಬಾಡಿಗಳನ್ನ, ಆ ಹೆಣಗಳನ್ನ ತೆಗೆದುಕೊಂಡು ಮೈಸೂರಿಗೆ ಬಂದಿದ್ದಾರೆ. ಅಂದರೆ ಇಲ್ಲೂ ಕೂಡ ಒಂದು ಅನುಮಾನದ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಎರಡನೇದು ಫಸ್ಟ್ನೇದು ಡೈರೆಕ್ಟಾಗಿ ಗುಂಡು ಹೊಡೆದಿರುವಂಥದ್ದು. ಎರಡನೇದು ಅಲ್ಲಿ ಸತ್ತಿದ್ರೆ ಮಹಜರ್ ಅಲ್ಲೇ ಮಾಡಬೇಕಾಗಿತ್ತು ಪೊಲೀಸರ ಒಂದು ಸುಪರ್ದಿಯಲ್ಲಿ, ಅದು ಕೂಡ ಆಗಿಲ್ಲ. ಮತ್ತು ಅವರು ಇತಿಹಾಸ ಏನು ಅನ್ನೋದ್ರ ಬಗ್ಗೆನೂ ಕೂಡ ಇನ್ನೂ ಅರಣ್ಯ ಇಲಾಖೆ ಯಾವುದೇ ಹೇಳಿಕೆಗಳನ್ನು ಬಿಡುಗಡೆ. ಹಿಂದೆ ಅವರೇನಾದರೂ ಈ ಥರ ಪ್ರಾಣಿಗಳನ್ನು ಕೊಲ್ತಾ ಇದ್ರ, ಮಾಂಸ ಮಾರಾಟ ಮಾಡ್ತಾ ಇದ್ರ ಅನ್ನೋದ್ರ ಬಗ್ಗೆ ಯಾವುದೇ ದಾಖಲೆಗಳು ಇನ್ನೂ ಅರಣ್ಯ ಇಲಾಖೆ ಕೊಟ್ಟಿಲ್ಲ. ಮತ್ತು ಈ ಘಟನೆ ಆದಮೇಲೆ ಯಾರು ಶೂಟ್ ಮಾಡಿದಾರೋ ಅವರೆಲ್ಲರೂ ಕೂಡ ಕಾಣೆ ಆಗ್ಬಿಟ್ಟಿದ್ದಾರೆ. ಅವರು ಪೊಲೀಸರಿಗೆ ಹೋಗಿ ಸರೆಂಡರ್ ಆಗಬೇಕಾಯ್ತು ಆ್ಯಕ್ಚುಲಿ, ಯಾಕೆಂದರೆ ಅವ್ರ ಮೇಲೆ ಕೇಸ್ ಫೈಲ್ ಆಗಿದೆ ಈಗಾಗಲೇ. ಮತ್ತು ಅವರು ಸರೆಂಡರ್ ಆಗಿ ಸ್ಟೇಟ್ಮೆಂಟ್ ಕೊಡಬೇಕಾಯಿತು, ನಾನು ಯಾಕೆ ಮಾಡಿದೆ, ಯಾವ ಕಾನೂನು ಅಡಿಯಲ್ಲಿ ಮಾಡಿದೆ ಅಂತ ಅವರು ಪೊಲೀಸ್ ಇಲಾಖೆ ಮುಂದೆ ಸ್ಟೇಟ್ಮೆಂಟ್ ಕೊಡಬೇಕಾಯಿತು. ಅದು ಕೊಟ್ಟಿಲ್ಲ ಅವರು. ಇಲ್ಲೇನೋ ಒಂದು ರೀತಿ ಗೊಂದಲ ಕಾಣ್ತಾ ಇದೆ. ನಾಗರಿಕರ ಹೇಳಿಕೆಗೂ ಅರಣ್ಯ ಇಲಾಖೆ ಹೇಳಿಕೆಗೂ ಭಾಳ ಗೊಂದಲ ಸೃಷ್ಟಿಯಾಗಿದೆ. ಅದರಿಂದ ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂದರೆ ಇದು ನ್ಯಾಯಾಂಗ ತನಿಖೆ ಆಗಬೇಕು. ಈಗ ಮುಖ್ಯಮಂತ್ರಿ ಆಪಾದನೆ ಬರುತ್ತೆ ಅಂತೇಳಿ AC ನೇತೃತ್ವದಲ್ಲಿ, ಅಸಿಸ್ಟೆಂಟ್ ಕಮಿಷನರ್ ನೇತೃತ್ವದಲ್ಲಿ ಒಂದು ತನಿಖಾ ಸಂಸ್ಥೆಯನ್ನು ಮಾಡಿದ್ದಾರೆ. ಅಧಿಕಾರಿಗಳ ಮೇಲೆ ಅಧಿಕಾರಿಗಳೇ ತನಿಖೆ ಮಾಡಿದ್ರೆ ಹಳ್ಳ ಹಿಡಿಯೋದು ಗ್ಯಾರಂಟಿ. ಯಾರೇ ಸತ್ತಾಗ ಪೊಲೀಸರು ಹೋಗಿ ಅಲ್ಲಿ ಅದನ್ನು ಮಹಜರ್ ಮಾಡಬೇಕು, ಸ್ಪಾಟಲ್ಲೇ. ಅದು ಕರ್ತವ್ಯ. ಅದು ಇಲ್ಲಿ ಆ ಪೊಲೀಸರು ಮಹಜರ್ ಮಾಡಕ್ಕೆ ಮುಂಚೆನೆ ಆ ಎಲ್ಲ ಬಾಡಿಗಳನ್ನು,